ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಲೈಕ್ ವಾಟ್ ಆರ್ ದ ಡಾಕ್ಯುಮೆಂಟ್ಸ್ ಯು ಹ್ಯಾವ್ ಟು ಕ್ಯಾರಿ ವಿತ್ ಯು ವೆನ್ ಯು ಆರ್ ರಿಪೋರ್ಟಿಂಗ್ ಟು ದ ಕಾಲೇಜ್. ನೀವು ಕಾಲೇಜಿಗೆ ರಿಪೋರ್ಟ್ ಮಾಡುವಾಗ ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ತೊಗೊಂಡು ಹೋಗಬೇಕಾಗುತ್ತೆ ಅಂತ ಅನ್ನೋದು ಡೀಟೇಲ್ ಆಗಿ ಈ ವಿಡಿಯೋನಲ್ಲಿ ಹೇಳ್ತೀನಿ. ಆಸ್ ವೆಲ್ ಆಸ್ ನೀವು ರಿಪೋರ್ಟ್ ಮಾಡೋಕ್ಕೆ ಇಮಿಡಿಯೇಟ್ ಆಗಿ ಹೋಗಿ ರಿಪೋರ್ಟ್ ಮಾಡಿ. ಸೊ ಕಂಪ್ಲೀಟ್ ವಿಡಿಯೋನ ಎಂಡ್ವರೆಗೂ ನೋಡಿ, ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀನಿ. ಆ್ಯಂಡ್ ಅದಕ್ಕಿಂತ ಮೊದಲೇ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ. ಈಗ ಫಸ್ಟ್ ಸ್ಟೂಡೆಂಟ್ಸ್ ಡಾಕ್ಯುಮೆಂಟ್ಸ್ ಯಾವ ತೊಗೊಂಡು ಹೋಗಬೇಕು ಅಂತ ಹೇಳೋಕ್ಕಿಂತ ಮೊದಲು ಇನ್ನೊಂದು ವಿಷಯ ಹೇಳ್ತೀನಿ. ಲೈಕ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಹೇಳ್ತಾ ಇದ್ರು, ನಾವು ಇವತ್ತು ಹೋಗಿಲ್ಲ ಬ್ಯಾಂಕಿಗೆ, ನಾವು ಇವತ್ತು ಹೋಗಿದ್ವಿ ಬಟ್ ತುಂಬ ರಶ್ ಇತ್ತು, ಅದಕ್ಕೆ ವಾಪಸ್ ಬಂದುಬಿಟ್ವಿ, ನಾಳೆ ಹೋಗ್ತೀವಿ ಅಂತೇಳಿ. ಸೊ ಎಟ್ 10 o'clock ನೀವು ಬ್ಯಾಂಕಿಗೆ ಹೋಗಿ ಲೈಕ್ ಯು ಹ್ಯಾವ್ ಟು ಪೇ ದ ಫೀಸ್ ಪೇಮೆಂಟ್ ಕಂಪ್ಲೀಷನ್ ಮಾಡ್ಕೊಳ್ಳಿ. ಯಾಕಂತಂದರೆ ಅದು ಫೀ ಪೇಮೆಂಟ್ ನಾಳೆ ನೀವು ಬೆಳಿಗ್ಗೆ ಅಲ್ಲಿ ಹೋದಾಗ ಅಲ್ಲಿ ಸರ್ವರ್ ಡೌನ್ ಇತ್ತು ಅಂತಂದರೆ ಮತ್ತೆ ಪೇಮೆಂಟ್ ಆಗೋಕ್ಕೆ ತುಂಬ ಲೇಟ್ ಆಗುತ್ತೆ. ಲೇಟ್ ಆಯಿತು ಅಂತಂದರೆ ನೀವು ಮತ್ತೆ ಅದು ಪೇಮೆಂಟ್ ಮಾಡಿ ಬಂದ ಮೇಲೆ ಅಟ್ಲೀಸ್ಟ್ ನಿಮಗೆ 3 to 4 hours ಆದರೂ ಬೇಕಾಗುತ್ತೆ ಲೈಕ್ ನಿಮ್ಮದು ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಒಂದು ಸ್ಟೂಡೆಂಟ್ ಹೇಳ್ತಾ ಇದ್ರು, ಲೈಕ್ ಬ್ಯಾಂಕಿಗೆ ಹೋಗಿದ್ವಿ, ಲೈಕ್ ಒಂದು ಬ್ಯಾಂಕಿಗೆ ಹೋಗಿದ್ವಿ, ಅಲ್ಲಿ ತುಂಬ ರಶ್ ಇತ್ತು, ಅದಕ್ಕಂತೇಳಿ ಆ ಬ್ಯಾಂಕ್ನಲ್ಲಿ ಆಗಲ್ಲ ಅಂತೇಳಿ ಸೆಕೆಂಡ್ ಇನ್ನೊಂದು ಬ್ಯಾಂಕಿಗೆ ಹೋಗಿದ್ದೆ, ಇನ್ನೊಂದು ಬ್ಯಾಂಕ್ನಲ್ಲಿ ಕೂಡ ಸರ್ವರ್ ಡೌನ್ ಇತ್ತು, ಅದಕ್ಕೆ ಅದನ್ನು ಬಿಟ್ಟು ಮತ್ತೆ ಥರ್ಡ್ ಬ್ಯಾಂಕಿಗೆ ಏನಿತ್ತು ಎಲ್ಲ 3 ಬ್ಯಾಂಕಿಂದು ಚಲನ್ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದಕ್ಕೆ ಥರ್ಡ್ ಬ್ಯಾಂಕಿಗೆ ಹೋಗಿ ಅಲ್ಲಿ ಫೀಸ್ ಕಟ್ಟಿದೆ. ಇದೆಲ್ಲ ಪ್ರೋಸೆಸ್ ಮುಗಿಯೋಕ್ಕೆ ನನಗೆ 4 ತಾಸು ಬೇಕಾಗಿತ್ತು. ನಾನು 3 ಬ್ಯಾಂಕಿಗೆ ಅಡ್ಡಾಡಿ ಫೈನಲಿ ನಾನು ಫೀಸ್ ಕಟ್ ಬಂದಿದ್ದೀನಿ ಅಂತೇಳಿ ಒಂದು ಸ್ಟೂಡೆಂಟ್ ಹೇಳಿದರು. ಲೈಕ್ ಒಂದಲ್ಲ 2-3 ಸ್ಟೂಡೆಂಟ್ಸ್ ನನಗೆ ಹೇಳಿದರು. ಸೊ ಅದೇ ಥರ ನಿಮಗೆ ನಾಳೆ ಆಯಿತು ಅಂತಂದರೆ ನೀವು ಯಾವಾಗ ಫೀಸ್ ಪೇ ಮಾಡ್ತೀರಾ, ಯಾವಾಗ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜ್ ಮಾಡ್ಕೊಳೋದು ನಾಳೆನೇ ಲಾಸ್ಟ್ ಡೇಟ್ ಇದೆ. ನೀವು ಮಧ್ಯಾಹ್ನ ಮೇಲೆ ಯಾವಾಗಾದರೂ ಆರಾಮಾಗಿ ಹೋಗ್ತೀನಿ ಅಂತಂದರೆ ಇಟ್ಸ್ ನಾಟ್ ಪಾಸಿಬಲ್. ಸೊ ಬೇರೆ ಸ್ಟೂಡೆಂಟ್ಸಿಗೆ ಆದ ಹಾಗೆ ನಿಮಗೆ ಕೂಡ ಆಗಬಾರ್ದು ಅಂತೇಳಿ ಈ ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ನಾಳೆ ಬೆಳಿಗ್ಗೆ ಆದಷ್ಟು ಬೇಗ 10 ಗಂಟೆಗೆ ಹೋಗಿ ನಿಮ್ಮದು ಫೀಸ್ ಪೇ ಮಾಡಿ. ಆ್ಯಂಡ್ ನೀವು ಫೀಸ್ ಪೇ ಮಾಡಿ ಆದಮೇಲೆ ಅಟ್ಲೀಸ್ಟ್ 3 to 4 hours ಆದರೂ ಬೇಕಾಗುತ್ತೆ ನಿಮ್ಮ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ. ಡೌನ್ಲೋಡ್ ಆದಮೇಲೆ ನೀವು ಅದು ಡೌನ್ಲೋಡ್ ಆಗೋವರೆಗೂ ಆ 4 ಗಂಟೆಯಲ್ಲಿ ನಾನು ಏನು ಡಾಕ್ಯುಮೆಂಟ್ಸ್ ಬೇಕಂತ ಹೇಳ್ತೀನಿ, ಈ ಲಿಸ್ಟ್ ಹೇಳ್ತೀನಿ, ಅವೆಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಳ್ಳಿ. ಆಯಿತು ಅಂತಂದರೆ ಇವತ್ತೇ ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಬಿಡಿ. ಸೊ ದ್ಯಾಟ್ ನಾಳೆ ಹೋಗಿ ನಿಮ್ಮ ಕಾಲೇಜಿಗೆ ಕೂಡ ರಿಪೋರ್ಟ್ ಮಾಡ್ಕೋಬೋದು. ನೀವು ಬೇಗ ಎಲ್ಲ ಪ್ರೋಸೆಸ್ ಬ್ಯಾಂಕಿಗೆ ಲೈಕ್ ಲೈಕ್ ಫೀಸ್ ಪೇಮೆಂಟ್ ಮಾಡೋದು ಬೇಗ ಆಯಿತು ಅಂತಂದರೆ ಯು ಕ್ಯಾನ್ ರಿಪೋರ್ಟ್ ಟುಮಾರೋ ಇಟ್ ಸೆಲ್ಫ್. ಒನ್ ಥಿಂಗ್. ದ ಸೆಕೆಂಡ್ ಥಿಂಗ್ ಇಸ್ ಲೈಕ್ ನೀವು ಕಾಲೇಜಿಗೆ ಹೋದಾಗ ಲೈಕ್ ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡೋಕ್ಕೆ ನೀವು ನಾಡ್ದು ಆರಾಮಾಗಿ ಮಧ್ಯಾಹ್ನ ಮೇಲೆ ಹೋಗ್ತೀನಿ ಅಂತಂದರೆ ದ್ಯಾಟ್ಸ್ ನಾಟ್ ಪಾಸಿಬಲ್. ನೀವು ನಾಡ್ದೆ 3rd ಇಸ್ ದ ಓನ್ಲಿ ಲಾಸ್ಟ್ ಡೇಟ್ ಇನ್ ವಿಚ್ ಯು ಹ್ಯಾವ್ ಟು ರಿಪೋರ್ಟ್ ಟು ದ ಕಾಲೇಜ್ ಆಸ್ ವೆಲ್ ಆಸ್ ಟು KEA. ಸೊ ನೀವು ಎಲ್ಲಾದರೂ ಆರಾಮಾಗಿ ಹೋಗ್ತೀನಿ ಅಂತಂದರೆ ಅದು ಆಗಲ್ಲ. ನೀವು ಬೆಳಿಗ್ಗೆ ಎಷ್ಟೊತ್ತಿದ್ರೂ ಬೆಳಿಗ್ಗೆನೇ ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಬೇಕಾಗುತ್ತೆ. ಯಾಕೆ ಅಂತೇಳಿ ಹೇಳ್ತೀನಿ. ನೀವು ಕಾಲೇಜಿಗೆ ಹೋದ ತಕ್ಷಣ ನಿಮ್ಮ ಥರ ಸಾಕಷ್ಟು ಸ್ಟೂಡೆಂಟ್ಸ್ ಅಲ್ಲಿ ಬಂದಿರ್ತಾರೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಲೈಕ್ ದೇರ್ ಆರ್ 150 to 100s ಆಫ್ ಸ್ಟೂಡೆಂಟ್ಸ್ ಅಡ್ಮಿಷನ್ ಮಾಡಿಸ್ಕೊಳಕ್ಕೆ ಬಂದಿರ್ತಾರೆ ಕಾಲೇಜಿಗೆ. ಸೊ ನಿಮ್ಗೆ ಹೋದ ತಕ್ಷಣ ನಿಮ್ಮ ನಂಬರ್ ಬರಲ್ಲ, ನಿಮಗೆ ಅಲ್ಲಿ ವೇಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಟರ್ನ್ ಆ್ಯಂಡ್ ನಿಮ್ಮ ನಂಬರ್ ಬರೋವರೆಗೂ ಆ ಕಾಲೇಜ್ನಲ್ಲಿ ವೇಟ್ ಮಾಡಬೇಕಾಗುತ್ತೆ. ಆ್ಯಂಡ್ ನಿಮ್ಮ ನಂಬರ್ ಬಂದಾಗ ಅಡ್ಮಿಷನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಅಲ್ಲಿ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಅವರು ನಿಮ್ಮ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿ ಅವ್ರು ಅಪ್ರೂವ್ ಮಾಡ್ಕೊಂಡ್ಮೇಲೆ ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಬೈ ಚಾನ್ಸ್ ನೀವು ಯಾವುದಾದ್ರು ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಿರ್ತೀರಾ, ಬಟ್ ಸ್ಟಿಲ್ ಕೆಲವೊಂದು ಕಾಲೇಜಸ್ನಲ್ಲಿ ಏನಾದರೂ ಎಕ್ಸ್ಟ್ರಾ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿದರೆ ನೀವು ಮತ್ತೆ ಮನೆಗೆ ಬಂದು ಆ ಡಾಕ್ಯುಮೆಂಟ್ಸ್ ತೊಗೊಂಡು ಮತ್ತೆ ಅದ್ರದ್ದು ಒಂದು ಜೆರಾಕ್ಸ್ ಮಾಡಿಕೊಂಡು ಅಟೆಸ್ಟೇಷನ್ ಮಾಡಿಕೊಂಡು ಕಾಲೇಜಿಗೆ ತೊಗೊಂಡು ಹೋಗೋಕ್ಕೆ ಏನಿಲ್ಲ ಅಂತಂದರೆ ಮಿನಿಮಮ್ 1/2 hour to 1 hour or 2 hours ಬೇಕಾಗುತ್ತೆ. ಅಷ್ಟೊತ್ತು ನೀವು ಮಧ್ಯಾಹ್ನ ಮೇಲೆ ಹೋದರೆ ಅಷ್ಟು ಟೈಮ್ ನಿಮ್ಮ ಹತ್ರ ಇರಲ್ಲ, ಸಾಯಂಕಾಲ 5 ಗಂಟೆ ಮುಗ್ದೇ ಹೋಗುತ್ತೆ. ಸೊ ನೀವು ಬೆಳಿಗ್ಗೆನೇ ಹೋಗಿ ನಿಮ್ಮ ಟರ್ನ್ ಬರೋವರೆಗೂ ವೇಟ್ ಮಾಡಬೇಕಾಗುತ್ತೆ ಕಾಲೇಜ್ನಲ್ಲಿ. ಅಲ್ಲೇ 1-2 ತಾಸು ಹೋಗುತ್ತೆ. ಆ್ಯಂಡ್ ವೆರಿಫಿಕೇಷನಿಗೆಲ್ಲ ಟೈಮ್ ವೇಸ್ಟ್ ಆಗಲ್ಲ ಆ್ಯಕ್ಚುಲಿ, ಟೈಮ್ ನೀವು ವೇಟ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಳಕ್ಕೆ ತುಂಬ ಲೇಟ್ ಆಗುತ್ತೆ. ಸೊ ಅದಕ್ಕೆ 3rd ಬೆಳಿಗ್ಗೆ ನೀವು ಹೋಗಿ ಕಾಲೇಜಿಗೆ ರಿಪೋರ್ಟ್ ಮಾಡಿ ಅಡ್ಮಿಷನ್ ಪ್ರೋಸೆಸ್ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದು ಬಂದ್ಬಿಟ್ಟು ಲೈಕ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಫಾಲೋ. ಡೋಂಟ್ ಟೇಕ್ ಇಟ್ ವೆರಿ ಲೈಟ್ಲಿ. ತುಂಬ ಲೈಟಾಗಿ ತೊಗೊಳಕ್ಕೆ ಹೋಗಬೇಡಿ. ಇದನ್ನು ತುಂಬ ಸೀರಿಯಸ್ ಆಗಿ ತೊಗೊಂಡು ನಿಮ್ಮ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಿ. ಯಾಕಂತಂದರೆ ಈ ಇಂಜಿನಿಯರಿಂಗ್ ಸೀಟ್ ಬೇಕು ಅಂತೇಳಿ ನೀವು ಎಷ್ಟು ಲೈಕ್ ಆಲ್ಮೋಸ್ಟ್ ಯು ಹ್ಯಾವ್ ವೇಟೆಡ್ ಫಾರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಸೋ ಮೆನಿ ಡೇಸ್ ಯು ಹ್ಯಾವ್ ಬೀನ್ ವೇಟಿಂಗ್ ಫಾರ್ ಇಟ್. ಸೊ ಸಿಕ್ಕಾಗ ಅದನ್ನು ಲೈಟಾಗಿ ತೊಗೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗಬೇಡಿ. ಗಿವ್ ಇಟ್ ಅ ಫಸ್ಟ್ ಪ್ರಿಫರೆನ್ಸ್ ಫಸ್ಟ್ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್. ನಿಮ್ಮ ಅಡ್ಮಿಷನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಈಗ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಮೊದಲು ಕೂಡ ನಾನು ನಿಮಗೆ ಇನ್ಫಾರ್ಮ್ ಮಾಡಿದೆ, ಬಟ್ ಈಗ ಮತ್ತೊಂದ್ಸಲ ಇನ್ಫಾರ್ಮ್ ಮಾಡ್ತೀನಿ. ನಿಮಗೆ ಫಸ್ಟ್ ಏನು ತೊಗೊಂಡು ಹೋಗಬೇಕು ಅಂತಂದರೆ ನಿಮ್ಮದು ಎಲ್ಲ
ಒರಿಜಿನಲ್ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕಾಗುತ್ತೆ. ನಿಮ್ಮ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್, ನಿಮ್ಮ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ಆ್ಯಂಡ್ ರೆಸ್ಟ್ ಆಲ್ ದ ಡಾಕ್ಯುಮೆಂಟ್ಸ್ ವಿಚ್ ಇಸ್ ಸ್ಪೆಸಿಫೈಡ್ ಇನ್ ದಿ ವೆರಿಫಿಕೇಷನ್ ಸ್ಲಿಪ್. ನಿಮ್ಮ ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಹತ್ರ ಇರುತ್ತೆ. ಆ ವೆರಿಫಿಕೇಷನ್ ಸ್ಲಿಪ್ನ ಓಪನ್ ಮಾಡಿ ಮತ್ತೊಂದು ಸಲ ನೋಡಿ. ಆ್ಯಂಡ್ ಮೊದಲೇ ಒಂದು ವಿಡಿಯೋ ಆಲ್ರೆಡಿ ನಾನು ಮಾಡಿದ್ದೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ನಿಮಗೆ ಬೇಕಾಗುತ್ತೆ ಅಂತೇಳಿ ನೀಟಾಗಿ ಹೇಳಿದ್ದೀನಿ. ಬೇಕಂತಂದರೆ ಆ ವಿಡಿಯೋನಲ್ಲಿ ನೋಡಿ, ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸ್ ಇದೆ ಅಂತೇಳಿ ನಾನು ಕ್ಲಿಯರಾಗಿ ಹೇಳಿದ್ದೀನಿ. ಸೊ ಐ ಡೋಂಟ್ ವಾಂಟ್ ಟು ವೇಸ್ಟ್ ಯುವರ್ ಟೈಮ್, ನಿಮಗೆ ಗೊತ್ತಿರುತ್ತೆ. ಸೊ ಐ ಆಮ್ ನಾಟ್ ಟೆಲ್ಲಿಂಗ್ ಇಟ್ ಇನ್ ಡೀಟೇಲ್. ಬೇಕು ಅಂತಂದರೆ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ದ ನೆಕ್ಸ್ಟ್ ಒನ್ ಇಟ್ ಈಸ್ ನಿಮ್ಮದು ಲೈಕ್ KEA ಆರ್ಡರ್ ಕಾಪಿ ಬೇಕಾಗುತ್ತೆ, ನಿಮ್ಮ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ಇರೋ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ನಿಮ್ಮ 10th ಆ್ಯಂಡ್ 12th ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಿ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗ್ತೀರಾ ಕಂಪಲ್ಸರಿ ಒಂದು ಒರಿಜಿನಲ್ ತೊಗೊಂಡು, ಎಲ್ಲ ಡಾಕ್ಯುಮೆಂಟ್ಸದ್ದು ಒರಿಜಿನಲ್ ಕಾಪೀಸ್ ತೊಗೊಂಡು ಹೋಗಬೇಕಾಗುತ್ತೆ, ಇನ್ಕ್ಲೂಡಿಂಗ್ ಇಯರ್ ಲೈಕ್ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಕೂಡ ನಾನು ಹೇಳಿದ್ದೀನಿ. ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ನೀವು ಲೈಕ್ ನಿಮ್ಮದು KEA ಅಪ್ಲಿಕೇಶನ್ ಫಾರ್ಮ್ ಮೇಲೆ ಯಾವ ಫೋಟೋಸ್ ಅಟ್ಯಾಚ್ ಮಾಡಿದ್ರೆ ಸೇಮ್ ಫೋಟೋಸೇ ನಿಮಗೆ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ದ್ಯಾಟ್ ದೇ ವಿಲ್ ಕಮ್ ಟು ನೋ ಯು ಆರ್ ದ ಓನ್ಲಿ ಸ್ಟೂಡೆಂಟ್ ಹೂ ಹ್ಯಾಸ್ ಗಾಟ್ ದ ಅಡ್ಮಿಷನ್. ಅದನ್ನು ತೊಗೊಂಡು ಹೋಗಿ, ನಿಮ್ಮ ಆಧಾರ್ ಕಾರ್ಡ್ ಕೂಡ ತೊಗೊಂಡು ಹೋಗಿ, ಆ್ಯಂಡ್ ಪೇರೆಂಟ್ಸ್ ಪ್ಯಾನ್ ಕಾರ್ಡ್ ತೊಗೊಂಡು ಹೋಗಿ, ಆ್ಯಂಡ್ ಎಲ್ಲ ಡಾಕ್ಯುಮೆಂಟ್ಸ್ದು ಲೈಕ್ ಯು ಟೇಕ್ 3 to 4 sets of Xerox, 4 set of Xerox ತೊಗೊಂಡು ಹೋಗಿ. ಸೊ ದ್ಯಾಟ್ ಲೈಕ್ ಅವ್ರಿಗೆ ನೀವು 3 ಸೆಟ್, ಯೂಶ್ವಲಿ ಅಲ್ಲಿ 3 ಸೆಟ್ ಕೇಳ್ತಾರೆ ಎಲ್ಲ ಕಾಲೇಜ್ನಲ್ಲಿ. 3 ಸೆಟ್ ಕೊಟ್ಟರು, ಒಂದು ಆ್ಯಂಡ್ ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಕೂಡ ಇಸ್ಕೊಂಡಿರ್ತಾರೆ. ಸೊ ನಿಮ್ಮ ಹತ್ರ ಅಟ್ಲೀಸ್ಟ್ 1 or 2 ಸೆಟ್ ಜೆರಾಕ್ಸ್ ಕಾಪಿ ನಿಮ್ಮ ಹತ್ರ ಇರಬೇಕು. ಯಾಕಂತಂದರೆ ಮುಂದೆ ನಿಮಗೆ ಲೈಕ್ ಬಸ್ ಪಾಸಿಗೆ ಬೇಕಾಗುತ್ತೆ ಒಂದು ಜೆರಾಕ್ಸ್ ಕಾಪಿ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಲ್ಲ ಡಾಕ್ಯುಮೆಂಟ್ಸ್ ಇದು ಬಸ್ ಪಾಸಿಗೆ ಬೇಕಾಗುತ್ತೆ, ಸ್ಕಾಲರ್ಶಿಪ್ಪಿಗೆ ಅಪ್ಲೈ ಮಾಡೋಕ್ಕೆ ಬೇಕಾಗುತ್ತೆ. ಸೊ ಇವೆಲ್ಲನೂ ಮುಂದೆ ಬಂದಾಗ ನಾನು ಇವೆಲ್ಲ ಹೇಳ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋಸಲ್ಲಿ. ಬಸ್ ಪಾಸ್ ರಿಲೀಸ್ ಮಾಡಿದಾಗ ಲೈಕ್ ಅದು ಅಪ್ಲಿಕೇಶನ್ ಯಾವಾಗ ನೀವು ಫಿಲ್ ಮಾಡಬೇಕು ಆ್ಯಂಡ್ ಸ್ಕಾಲರ್ಶಿಪ್ ಯಾವ ಥರ ಫಿಲ್ ಮಾಡಬೇಕು ಅಂತೇಳಿ ಅದಕ್ಕೆ ಹೇಳ್ತಾ ಇದ್ದೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ, ಎಲ್ಲ ಅಪ್ಡೇಟ್ಸ್ನ ನಿಮಗೆ ಹೇಳ್ತಾ ಇರ್ತೀನಿ ಅಂತೇಳಿ. And so all these documents you have to carry, and 2 extra set of like Xerox copies ನಿಮ್ಮ ಹತ್ರ ಇಟ್ಕೊಳ್ಳಿ. And the most important thing is ಇಫ್ ಪಾಸಿಬಲ್ ನಿಮ್ಮ ಜೆರಾಕ್ಸ್ ಮೇಲೆ ನೀವು ಅಟೆಸ್ಟೇಷನ್ ಮಾಡಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು. ಯೂಶ್ವಲಿ ಮೆನಿ ಆಫ್ ದಿ ಕಾಲೇಜಸ್ ನಾನು ನೋಡಿದ್ದೀನಿ, ಅಲ್ಲಿ ಅವರು ಅಟೆಸ್ಟೇಷನ್ ಇರಬೇಕು ಅಂಥೇಳಿ ಅಂತಾರೆ. ಆಗ್ತಿತ್ತು ಅಂತಂದರೆ ಮಾಡಿಸ್ಕೊಂಡು ಹೋಗಿ, ಆಗಲಿಲ್ಲ ಅಂತಂದರೆ ಫಸ್ಟ್ ಕಾಲೇಜಿಗೆ ರಿಪೋರ್ಟ್ ಮಾಡಿ, ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ, ಆ್ಯಂಡ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡ್ರೆ ನಿಮಗೆ ಸ್ವಲ್ಪ ಟೈಮ್ ಕೊಡ್ತಾರೆ. ಆಮೇಲೆ ಅದು ಅಟೆಸ್ಟೇಷನ್ ಮಾಡಿ ನೀವು ಅವ್ರಿಗೆ ಕಾಪಿ ಕೊಟ್ಟರು ಬರುತ್ತೆ. ಸೊ ಸಮ್ ಆಫ್ ದಿ ಕಾಲೇಜಸ್ ಗಿವ್ ದ್ಯಾಟ್ ಪರ್ಮಿಷನ್. ಸೊ ನಿಮಗೆ ಆಗ್ತಾ ಇತ್ತು ಅಂತಂದರೆ ನಾಳೆನೇ ಎಲ್ಲ ಜೆರಾಕ್ಸ್ ಮೇಲೆ 4 sets of Xerox ಮೇಲೆ ಅಟೆಸ್ಟೇಷನ್ ಮಾಡಿಸಿ ಇಟ್ಕೊಂಬಿಡಿ. ಆಗಲ್ಲ ಅಂತಂದರೆ ಹಾಗೆ ಹೋಗಿ ರಿಪೋರ್ಟ್ ಮಾಡಿ, ಅವ್ರು ಏನಾದರೂ ಅಟೆಸ್ಟೇಷನ್ ಬೇಕು ಅಂತಂದರೆ ಒಂದಿನ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಆಮೇಲೆ ಲೈಕ್ ಅಟೆಸ್ಟೇಷನ್ ಮಾಡಿಸಿ ಅವ್ರಿಗೆ ಕೊಟ್ಟರು ಬರುತ್ತೆ. ದೇ ಆರ್ ನಾಟ್ ಗೋಯಿಂಗ್ ಟು ಅಬ್ಜೆಕ್ಟ್. ಬಟ್ ಹೋಗಿ ಅಡ್ಮಿಷನ್ ತೊಗೊಳೋದು ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವಿತ್ ಆಲ್ ಯುವರ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಇಸ್ಕೋತಾರೆ, ನಿಮಗೆ ಮತ್ತೆ ಯಾವ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೆ ವಾಪಸ್ ಕೊಡೋದಿಲ್ಲ. ಸೊ ಯು ಆರ್ ನಾಟ್ ಗೋಯಿಂಗ್ ಟು ಗೆಟ್ ಎನಿ ಆಫ್ ದಿ ಡಾಕ್ಯುಮೆಂಟ್ಸ್ ಬ್ಯಾಕ್ ಅಂಟಿಲ್ ಯು ಕಂಪ್ಲೀಟ್ ಯುವರ್ ಇಂಜಿನಿಯರಿಂಗ್. ಐ ಹೋಪ್ ನಿಮಗೆ ಗೊತ್ತಾಗಿದೆ ದ ಇಂಪಾರ್ಟೆನ್ಸ್ ಆಫ್ ರಿಪೋರ್ಟಿಂಗ್ ಟು ದಿ ಕಾಲೇಜ್ ಆನ್ ಟೈಮ್, ಫೀಸ್ ಪೇಮೆಂಟ್ ಮಾಡೋದು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳೋದು ಎಲ್ಲ ಯಾಕೆ ಇಷ್ಟು ಇಂಪಾರ್ಟೆಂಟು, ಯಾಕೆ ಸ್ಟ್ರೆಸ್ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ ಅಂತೇಳಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಆ್ಯಂಡ್ ವಿದೌಟ್ ನೆಗ್ಲೆಕ್ಟಿಂಗ್ ಇಟ್, ಪ್ಲೀಸ್ ಗೋ ಆ್ಯಂಡ್ ರಿಪೋರ್ಟ್ ಟು ದ ಕಾಲೇಜ್ ಆಸ್ ಸೂನ್ ಆಸ್ ಪಾಸಿಬಲ್ ಆ್ಯಂಡ್ ಅಡ್ಮಿಷನ್ ತೊಗೊಂಬಿಡಿ. ಸೊ ಇದು ಬಂದುಬಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿತ್ತು. ನಾನು ನಿಮಗೆ ಇಷ್ಟೇ ಹೇಳಬೇಕಾಗಿತ್ತು. ಲೈಕ್ ಓನ್ಲಿ ದ ಥಿಂಗ್ ಇಸ್ ಗೆಟ್ ಸೀರಿಯಸ್ ಆ್ಯಂಡ್ go and get the admission as soon as possible. And see you all in my next video and wish you all a very good luck.